ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಡೇ 3 ಆಫ್ 30 ಡೇಸ್ ಚಾಲೆಂಜಲ್ಲಿ ಇವತ್ತು ಬಂದ್ಬಿಟ್ಟು ಒಂದು ಕಡೆಯಿಂದ ಕಾಫಿ ಪೌಡರ್ ತೊಗೊಂಡ್ಬಿಟ್ಟು ಇನ್ನೊಂದು ಕಡೆ ಕೊಡಬೇಕು. ನಮ್ಮ ಚಿಕ್ಕಮಗಳೂರಿಂದ ಯಾರಿಗಾದರೂ ಕಾಫಿ ಪೌಡರ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾವು ಡೆಲಿವರ್ ಮಾಡಿಕೊಡ್ತೀವಿ. ಅದನ್ನೇ ಕಾಫಿ ಪೌಡರ್ ಡೆಲಿವರ್ ಮಾಡೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಬೈಕ್ನಲ್ಲಿ ಸಿಗ್ತೀನಿ. ಈಗ ಆಲ್ರೆಡಿ ರೆಡಿಯಾಗಿದ್ದೀನಿ, ಜಸ್ಟ್ ಬ್ಲ್ಯಾಕ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಕಾಫಿ ಪೌಡರ್ ಇಸ್ಕೊಂಡ್ಬಿಟ್ಟು ದೆನ್ ವಿ ಹ್ಯಾವ್ ಟು ಡೆಲಿವರ್ ಸಮ್ವೇರ್ ಆ್ಯಂಡ್ ಬೈಕ್ನಲ್ಲಿ ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ ಆನ್ ಬ್ಯಾಕ್. ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಜರ್ನಿ. ಹೋಗ್ತಾ ಇದ್ದೀವಿ ಟೌನ್ ಕಡೆ. ಟೌನಲ್ಲಿ ಸಿಗೋದು ನಮಗೆ ಕಾಫಿ ಪೌಡರ್ ಬಂದುಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಟೌನಲ್ಲೇ ಇನ್ನೊಂದು ಕಡೆ ಕೊಡಬೇಕು ನಾವು. ನೋ ಇಶ್ಯೂಸ್. ನಿಮಗೆ ಎಲ್ಲಾದರೂ ಔಟ್ ಆಫ್ ದ ಸಿಟಿಲಿ ಎಲ್ಲಾದರೂ ಬೇಕು ಅಂತ ಹೇಳಿದ್ರು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಕಳಿಸ್ಕೊಡ್ತೀವಿ ಥ್ರೂ ಆನ್ಲೈನ್ ಕೊರಿಯರ್ ಪ್ಲ್ಯಾಟ್ಫಾರ್ಮ್ಸ್ ಕಳಿಸ್ಕೊಡ್ತೀವಿ. ಯಾರಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. We share the contact details to contact. ಇವತ್ತು ಸ್ವಲ್ಪ ಬಿಸಿಲು ಇದೆ. ಟೈಮ್ ಅರೌಂಡ್ 12:40 ಆಗಿದೆ. ಈಗ ಮಧ್ಯಾಹ್ನ 12:40. ಸ್ವಲ್ಪ ಬಿಸಿಲು ಇದ್ದೇ ಇದೆ. ನೆನ್ನೆ ತುಮಕೂರು ಲಾಗ್ ಎಡಿಟ್ ಮಾಡಬೇಕು ಇನ್ನು ಇವತ್ತು. ಎಡಿಟ್ ಮಾಡಿ ಈವ್ನಿಂಗ್ ಅಷ್ಟೊತ್ತಿಗೆ ಹಾಕ್ತೀನಿ. ಅದೊಂದು ಲಾಗ್ ಆಗಿಬಿಟ್ರೆ ಭಾಳ ಒಳ್ಳೆಯದಾಗುತ್ತೆ. ನಂದು ಫ್ಯೂಯಲ್ ಗೇಜ್ ಬಂದುಬಿಟ್ಟು ಹಾಳಾಗಿಬಿಟ್ಟಿದೆ. ಅರೌಂಡ್ ಹಾಫ್ ಟ್ಯಾಂಕ್ ಪೆಟ್ರೋಲ್ ಇದೆ, ಬಟ್ ಸ್ಟಿಲ್ ದ ಗೇಜ್ ಈಸ್ ನಾಟ್ ಕಮ್ಮಿಂಗ್. ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ, ಪಾಯಿಂಟೇ ಬರ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪೆಂಡ್. ಗೇಜ್ ಬರ್ತಾ ಇಲ್ಲ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ರೋಡ್ ಫುಲ್ ಖಾಲಿ ಇದೆ. ಪೀಕ್ ರೀಜನ್ಸಿಗೆಲ್ಲ ಹೋದರೆ, ಐ ಮೀನ್ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಈ ಕಡೆ ಟೂರಿಸ್ಟ್ ಸ್ಪಾಟ್ ಏನೇನಿದೆ ಪೀಕ್ ರೀಜನ್ಸ್, ಅಲ್ಲೆಲ್ಲ ಹೋದರೆ ಟ್ರಾಫಿಕ್ ಇದ್ದೇ ಇರುತ್ತೆ. ಇನ್ಸೈಡ್ ದ ಸಿಟಿ ವೆಹಿಕಲ್ ಮೂಮೆಂಟ್ ಸ್ವಲ್ಪ ಕಡಿಮೆ ಇದೆ ಸಂಡೇ ಇರೋದ್ರಿಂದ. ಈವ್ನಿಂಗ್ ಅಷ್ಟೊತ್ತಿಗೆ ಮತ್ತೆ ವೆಹಿಕಲ್ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಬಂದವರೆಲ್ಲ ರಿಟರ್ನ್ ಹೋಗೋರು ಇರ್ತಾರಲ್ಲ, ಹಾಗಾಗಿ ವೆಹಿಕಲ್ ಮೂಮೆಂಟ್ಸ್ ಮತ್ತೆ ಜಾಸ್ತಿ ಆಗುತ್ತೆ. ಈಗ ಸದ್ಯಕ್ಕೆ ಕಡಿಮೆ ಇದೆ. ಸಿಗೋಣ. ಕಾಫಿ ಪೌಡರ್ ತೊಗೊಂಡು ಎಲ್ಲಿ ಡೆಲಿವರ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಕಾಫಿ ಪೌಡರ್ ಇಸ್ಕೊಂಡಿದ್ದಾಯಿತು. ಇದನ್ನು ತೊಗೊಂಡೋಗಿ ಕೊಡಬೇಕೀಗ. ಲೆಟ್ಸ್ ಗೋ. ಸಿಗೋಣ. ಈ ಬೈಕ್ ಮೇಲೆ ಇಟ್ಕೊಳ್ಳೋದೇ ಸಮಸ್ಯೆ ಅಪ್ಪ. ಈಗ ಹೆಂಗೆ ಇಟ್ಕೊಳ್ಳಿ ಅಂತಲೇ ಗೊತ್ತಿಲ್ಲ. ಬ್ಯಾಗು ತರಲಿಲ್ಲ ನಾನು. ಇಟ್ಕೊಂಡು ಹೋಗ್ಬೇಕೀಗ. ಇಟ್ಸ್ ಓಕೆ, ಲೆಟ್ಸ್ ಗೋ. ಲಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸಿಗ್ತೀನಿ ಆಮೇಲೆ ಕೊಟ್ಬಿಟ್ಟು. ಹಂಗೋ ಹಿಂಗೋ ಜುಗಾದ್ ಮಾಡಿಬಿಟ್ಟೆ. ಒಂದು ಹಂಗೆ ತಪ್ಕೊಂಡು ಹಿಡ್ಕೊಂಡು ಇನ್ನೊಂದು ಹ್ಯಾಂಡ್ಲಿಗೆ ಸಿಗಾಕ್ಸ್ಕೊಂಡಿದ್ದೀನಿ. ಲಾಕ್ ಮಾಡೋಕ್ಕೂ ಸುಲಭ ಆಯಿತು ಈಗ. ಓಕೆ, ಲೆಟ್ಸ್ ಗೋ. ಇಲ್ಲಾದರೆ ಮತ್ತೆ ವಾಪಸ್ ಹೋಗಬೇಕು. ಇಲ್ಲಿಂದ ಹೋಗಿ ಲೆಫ್ಟ್ ತೊಗೊಂಡು ಆಮೇಲೆ ಮತ್ತೆ ರೈಟು ತೊಗೊಂಡು ಹೋಗ್ತೀನಿ. ಆವಾಗ ನನಗೆ ಹೋಗೋಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನನಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಲೆಫ್ಟ್ ಇಂಡಿಕೇಟರ್ ಈಸ್ ಆನ್. ಓ ಅಣ್ಣಯ್ಯ, ಹ್ಯಾಂಡಲ್ ಫುಲ್ ವ್ಯಾಬಲ್ ಆಗ್ತಾಯಿದೆ. ಒಂದು ಸೈಡ್ ಫುಲ್ ವೈಟೇಜ್ ಇದೆಯಲ್ಲ, ಹಾಗಾಗಿ ಏನು ಮಾಡೋಂಗಿಲ್ಲ, ಜುಗಾಡ್ ಮಾಡಬೇಕು. ರೈಟ್ ಇಂಡಿಕೇಟರ್. ಓ ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, ಓ ಅಣ್ಣಯ್ಯ, ಯಾಕ್ರಪ್ಪ. ಅಯ್ಯೋ, ಲಗೇಜ್ನ ತೊಗೊಂಡು ಬೈಕ್ ಮೇಲೆ ಇಟ್ಬಿಟ್ರು ಅತ್ಲಾಗೆಲೇ. ಸಿಟಿ ಮೈನ್ ರೋಡಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ನಾನು ಹೇಳಿರಲಿಲ್ಲ ಸಿಟಿ ಒಳಗೆ ಟ್ರಾಫಿಕ್ ಇರುತ್ತೆ. ಜಸ್ಟ್ ಫುಲ್ ಒಳಗೆ ಗಲ್ಲಿ ರೋಡ್ಸಲ್ಲಿ ಆ್ಯಂಡ್ ನಮ್ಮ ಮನೆ ಹತ್ರ ಟ್ರಾಫಿಕ್ ಕಡಿಮೆ ಇತ್ತು. ಬೆಂಗಳೂರಲ್ಲಾಗಿದ್ದರೆ ನುಗ್ಸಾಡ್ಕೊಂಡು ಹೋಗ್ತಾಯಿದ್ದೆ. ಹಿಯರ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಬಿಕಾಸ್ this is actually easier than Bangalore, I think, but why to take risk? ಬೆಂಗಳೂರಲ್ಲಾದರೆ ಏನಾದರೂ ಯಾರು ಅಷ್ಟು ಕೇಳೋಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಅಡ್ಡ ಹಾಕೋಬಿಡ್ತಾರೆ ನಮ್ಮನ್ನು. ಕಾಫಿ ಪೌಡರ್ ಡೆಲಿವರ್ ಮಾಡಾಯಿತು. ಈಗ ಪೇಮೆಂಟ್ ಕೊಟ್ಬಿಟ್ಟು ಮನೆಗೆ ಹೋಯ್ತಾ ಇರೋದು. ಮತ್ತು ಮೇ ಬಿ ಮಧ್ಯಾಹ್ನ ಏನೂ ಕೆಲಸ ಇಲ್ಲ, ಈಗಲೇ ಎಲ್ಲ ಮುಗೀತು ಮೋಸ್ಟ್ ಆಫ್ ದ ಕೆಲಸ. ಸಂಜೆ ಮೇಲೆ ಏನಾದರೂ ಇದ್ದರೆ ನೋಡಬೇಕು. ಯಶಸ್ ಬಂದುಬಿಟ್ಟು ಮ್ಯಾಕ್ಬುಕ್ಕಿಗೆ ಪ್ರೀಮಿಯರ್ ಪ್ರೋ ಹಾಕ್ಕೊಡು ಅಂತ, ಅದೊಂದು ಇನ್ಸ್ಟಾಲ್ ಮಾಡಿಕೊಡ್ಬೇಕು ಅವನಿಗೆ ಅಷ್ಟೇ. ಇನ್ನೇನು ಕೆಲಸ ಇಲ್ಲ. ಈಗ ಮಧ್ಯಾಹ್ನ ಏನು ಕೆಲಸ ಇಲ್ಲ ಅಂದ್ಕೊಂಡೆ, ಆದರೆ ಯಶಸ್ ಈಗ ಮತ್ತೆ ಇಂಡಕ್ಷನ್ ಸ್ಟವ್ ಬೇಕಂತೆ. ಅವನ ಜೊತೆ ಮತ್ತೆ ಬರಬೇಕು. ನಮ್ಮ ಮನೆ ಹತ್ರ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ದಾನೆ. ನಾನು ಟೌನಲ್ಲಿದ್ದೆ ಆಲ್ರೆಡಿ. ಮತ್ತು ಎರಡೆರಡು ಬೈಕಲ್ಲಿ ತಿರುಗಾಡಬೇಕಾಗುತ್ತೆ ಅವ್ನು ಬಂದರೆ. ಅದಕ್ಕೆ ನಾನೇ ಮನೆ ಹತ್ರ ಹೋಗ್ಬಿಟ್ಟು ನನ್ನ ಬೈಕ್ ನಿಲ್ಲಿಸ್ಬಿಟ್ಟು ಅವ್ನ ಸ್ಕೂಟಿ ತಗೊಂಡು ಇಂಡಕ್ಷನ್ ಸ್ಟವ್ವಿಗೆ ವಾಪಸ್ ಬರ್ತೀವಿ.
ಫುಲ್ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟವ್ರಲ್ಲಪ್ಪ. ಏನು ಕೆಲಸ ಇಲ್ಲ ಅಂದ್ಕೊಂಡೆ, ನೋಡಿದ್ರೆ ಒಂದು ಸಣ್ಣ ಕೆಲಸ ಬಂತೀಗ. ಮತ್ತೆ ಬೋಳರಾಮೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಯಶಸ್ಸಿಗೆ ಡೈರೆಕ್ಟಾಗಿ ನೇರ್ ರೋಡಿಗೆ ಬರೋಕ್ಕೆ ಹೇಳಿದೆ, ಬಿಕಾಸ್ ನಾನು ಮತ್ತೆ ಇಲ್ಲಿ ಲೇಟ್ ಆಗೋದು, ಅವನಲ್ಲಿ ಹೋಗೋದು ಸರಿಯಾಗಲ್ಲ. ಅದಕ್ಕೆ ನೀನೇ ನೇರ್ ರೋಡ್ ಹತ್ರ ಬಂದುಬಿಡು, ನಾನು ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ನಾನು ಇಲ್ಲೇ ಸಿಗ್ತೀನಿ ಅಂತ ಹೇಳಿದೆ ಅವನಿಗೆ. ಅವ್ನು ಬರ್ತಾಯಿದ್ದಾನೆ ಅವ್ನ ಪಾಡಿಗೆ. ಹೆಂಗೆ ಅನಿಸ್ತಾ ಇದೆ ಈ ಆ್ಯಂಗಲು? ಮಜಾ ಬರ್ತಿದೆಯಾ? ರೀಲ್ಸ್ ಮಾಡೋಕ್ಕೆ ಈ ಆ್ಯಂಗಲ್ ಚೆನ್ನಾಗಿದೆ ಅನಿಸುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಅವತ್ತೊಂದಿನ ಹಾಕಿದ್ದೆ, ಬಟ್ ಅದು ನಟ್ಟು ಸ್ಲಿಪ್ ಆಗ್ತಾಯಿತ್ತು, ಅದಕ್ಕೆ ಸುಮ್ಮನಾಗಿದ್ದೆ. ನಾವು ಇಟ್ಸ್ ಗೋಯಿಂಗ್ ಗುಡ್, ಮಜಾ ಬರ್ತಿದೆ ಈ ಆ್ಯಂಗಲಲ್ಲಿ. ಫ್ರಂಟ್ ವ್ಯೂವಲ್ಲಿ ನೋಡೇ ಫುಲ್ ಮಜಾ ಬರ್ತಿದೆ, ನಿಮಗಿನ್ನೂ ಫುಲ್ ಮಜಾ ಬರ್ತಿರುತ್ತೆ ಅನಿಸುತ್ತೆ. ಚೂರು ಬೆಂಡ್ ಮಾಡಬೇಕಿತ್ತಂತ, ಬೆಂಡ್ ಮಾಡಿದ್ರೆ ನನ್ನ ಫೇಸ್ ಕಟ್ ಆಗುತ್ತೆ. ನಾನು ಯಾಕೋ ವೀಡಿಯೋ ಫುಟೇಜ್ ತುಂಬ ತೊಗೊತಾ ಇದ್ದೀನ ಅಂತ. ಸ್ಟೋರೇಜ್ ಇರೋದೇ ಸ್ವಲ್ಪ, ಇಂಟರ್ನಲ್ ಸ್ಟೋರೇಜಲ್ಲಿ ರೆಕಾರ್ಡ್ ಮಾಡ್ತಿರೋದು. ಯಾಕೋ ಇಂಟರ್ನಲ್ ಸ್ಟೋರೇಜ್ನ ನಾನು ಫುಲ್ ಮಾಡ್ತೀನಿ ಅನಿಸ್ತಿದೆ ಇವತ್ತು. ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಇವತ್ತು. ಜಸ್ಟ್ ಬೈಕ್ ತೊಗೊಂಡು ಬಂದಿದ್ದಕ್ಕೆ ನೋಡಿ ಎಷ್ಟು ಪ್ರಾಫಿಟ್ ಆಯಿತು. ಫುಲ್ ಕಂಟೆಂಟ್ ಮೇಲೆ ಕಂಟೆಂಟ್, ಸೀರಿಯಸ್ ಕಂಟೆಂಟ್ ಯಾವುದೂ ಇಲ್ಲ, ಬರೀ ತಿರುಗಾಡೋದೇ ಕಂಟೆಂಟು. ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ಇಟ್. ನೀವು ಏನಾದರೂ ಕೆಲಸ ಮಾಡಿ ಜೀವನದಲ್ಲಿ, ನೀವು ಮಾಡೋ ಕೆಲಸಕ್ಕೆ ನೀವು ಯಾವತ್ತೂ ರೆಸ್ಪೆಕ್ಟ್ಫುಲ್ಲಾಗಿರಬೇಕು. ದಟ್ಸ್ ದ ಮೇನ್ ಥಿಂಗ್. ಅದೇನು ಕೆಲಸ ಮಾಡ್ತೀರಾ ಬಿಡ್ತೀರಾ, ದಟ್ಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್. ಏನು ಮಾಡ್ತಾಯಿದ್ದೀರಾ ಅದಕ್ಕೆ ನೀವು ಯಾವಾಗಲೂ ರೆಸ್ಪೆಕ್ಟ್ಫುಲ್ಲಾಗಿರಬೇಕು. ಮಾಡೋ ಕೆಲಸಕ್ಕೆ ಯಾವತ್ತಿದ್ರೂ ರೆಸ್ಪೆಕ್ಟ್ ಕೊಡಬೇಕು. ದಟ್ಸ್ ದ ಮೈನ್ ಥಿಂಗ್. ಲೆಟ್ಸ್ ಸಿ. ಊಟ ಲಾಗ್ ಅಂತ 30 days ಚಾಲೆಂಜ್ ತೊಗೊಂಡಿದ್ದೀನಿ. ಎಷ್ಟು ದಿನ ಆಗುತ್ತೆ? ಐ ಆಮ್ ಟ್ರೈಂಗ್ ಟು ಸಾಲ್ವ್ ಇಟ್. I am trying to complete that 30 days. Hopefully, I think I will complete it. ಮಜಾ ಬರ್ತಾ ಇದೆ. ಮೇ ಬಿ ಐ ಥಿಂಕ್ ನಾನು 2 ಕ್ಯಾಮ್ರಾ ಹಾಕ್ಕೊಂಡ್ಬಿಡ್ತೀನಿ. ನನ್ನ ಫ್ರೆಂಡಿಂದ ಒಂದು ಆ್ಯಕ್ಷನ್ 4 ಕ್ಯಾಮ್ರಾ ಇದೆ. ಇಲ್ಲಿಗೆ ಒಂದು ಹಾಕ್ತೀನಿ, ಅಲ್ಲಿಗೆ ಒಂದು ಹಾಕ್ತೀನಿ. ಮೈಕು 2 ಹಾಕ್ಬಿಡ್ತೀನಿ. 2ರಲ್ಲೂ ಹೋಗ್ತಾ ಇರಬೇಕು ವಾಯ್ಸು. ಕ್ರೇಜಿ ಮಜಾ ಇರುತ್ತೆ. ಬೋಳರಾಮೇಶ್ವರ ಟೆಂಪಲ್ ಹತ್ರ ಬಂದೆ. ಯಾರೂ ಕಾಣ್ತಾ ಇಲ್ವೇ ನನಗೆ? ಜಸ್ಟು ಮಿಸ್ ಆಗೋಯ್ತು ಸಿಗ್ನಲ್ಲು. ಬಂದೆ, ಸಿಗ್ನಲ್ ರೆಡ್ ಲೈಟ್ ಹೊಡೆದೇ ಬಿಡ್ತು. ನೋಡಿ, ನಾನೇ ಫಸ್ಟಲ್ಲಿ ನಿಂತಿದ್ದೀನಿ. ವೈ ದಿಸ್ ಹ್ಯಾಪನ್ಸ್ ಟು ಮೀ? ಮತ್ತು ಈಗ 60 seconds ಕಾಯಬೇಕು. ಯಶಸ್ ಆಲ್ರೆಡಿ ಅಲ್ಲಿ ಇಂಡಕ್ಷನ್ ಸ್ಟವ್ ತೊಗೊಳಕ್ಕೆ ಇದ್ದಾನೆ ಇನ್ ಪ್ಲೇಸ್. ನಾನು ಹೋಗಬೇಕು. ನಾನು ಹೋಗೋತ್ತಿಗೆ ಅವ್ನು ಹೋಗೇ ಬಿಡ್ತಾನ ಅಂತ. ವೈ ಗಾಡ್ ಸಿಗ್ನಲ್ ಟು ಮೀ? ಅಲ್ಲಿ ಮುಗಿಸಿ ನೆಕ್ಸ್ಟ್ ಇಲ್ಲಿ ಮುಗಿಸಿ ನೆಕ್ಸ್ಟ್ ಇಲ್ಲಿಗೆ ಬಿಡ್ತಾರೆ. ಮೊಮ್ಮೆ ಬೇಗ ಸಿಗ್ನಲ್ ಬೀಳಿ. ಏನಪ್ಪ ಇರೋ ಸಿಗ್ತಾ? ಹಾಂ, ನಿನ್ನ ಮುಖಾನೇ ಕಾಣ್ತಿಲ್ವಲ್ಲ? ಹಾಂ, ಇವಾಗ ಇರೋ ಥರ ಕಾಣಿಸ್ತೀವಿ. ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ, ಎಲ್ಲೂ ಸಿಗ್ತಾ ಇಲ್ಲ. ಇಂಡಕ್ಷನ್ ಸ್ಟವ್ವಿಗೆ ಪರದಾಟ. ಪರ್ಟಿಕ್ಯುಲರ್ ಬೇಕು ನನಗೆ, ಸಿಗ್ತಾ ಇಲ್ಲ. ಯಾವುದೆಲ್ಲ ಪಾತ್ರೆ ಇಡೋದಾ? ಪ್ರೆಸ್ಟೀಜಿನ್ ಬೇಕಂತ. ಎಲ್ಲ ಪಾತ್ರೆ ಇಡೋದು ತಗೊಳ್ಳೋ. ಅದು ಹೀಟ್ ಆಗುತ್ತೆ, ಪೂರ್ತಿ ಹೀಟ್ ಆಗುತ್ತೆ ಅಂತಿದ್ದಾರೆ. ಹಾಂ, ಪಾತ್ರೆ ಮುಟ್ಟು, ಬೇರೆ ಮುಟ್ಟು ಏನು ಮಾಡ್ತೀಯ? ಏನು ಬುದ್ಧಿವಂತರ ಮಾರ್ರೆ ನೀವೆಲ್ಲ. ಮತ್ತೆ ಆ ಪಾತ್ರೆಗೆ ದುಡ್ಡು ಎಕ್ಸ್ಟ್ರಾ. ಹುಡ್ಗಂಗೆಲ್ಲೂ ಸಿಗಲಿಲ್ಲ, ವಾಪಸ್ ಹೋಗ್ತಾ ಇದ್ದೀವಿ. ಒಂದು ಇಂಡಕ್ಷನ್ ಸ್ಟವ್ವಿನ ಕತೆ. ಅಲ್ಲಿ ಅವನು ಹೋಗ್ತಾ ಇದ್ದಾನೆ, ಇಲ್ಲಿ ನಾನು ಹೋಗ್ತಾ ಇದ್ದೀನಿ. ಇಂಡಕ್ಷನ್ ಸ್ಟವ್ ಸಿಗ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ. 1 ತಿಂಗಳಿಂದ ಹುಡುಕ್ತಿದ್ದಾನೆ. ಇಫ್ ಎನಿ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಯಾರಾದರೂ ಎಲೆಕ್ಟ್ರಾನಿಕ್ ಶಾಪ್ ಇಟ್ಟಿದ್ರೆ ಪ್ಲೀಸ್ DM us. ಒಂದು ಎಲೆಕ್ಟ್ರಿಕ್ ಸ್ಟವ್ವು ಬೇಕಾಗಿದೆ, ದಯವಿಟ್ಟು ನಮಗೆ ಪ್ರೊವೈಡ್ ಮಾಡಬೇಕು. ಪಾಪ ಹುಡುಗ ಭಾಳ ಕಷ್ಟಪಡ್ತಿದ್ದಾನೆ. 1 ತಿಂಗಳಿಂದ ಹುಡುಕ್ತಿದ್ದಾನೆ, ಎಲ್ಲೂ ಸಿಗ್ತಾಯಿಲ್ಲ. ಇವಾಗ ಬಂದುಬಿಟ್ಟು ಮನೆ ಹತ್ರ ಬಂದ್ವಿ. ಓ, ಕ್ಯಾಮ್ರಾ ಇಸ್ ಫುಲ್ ಶೇಕಿಂಗ್. ಯಶಸ್ ಬರ್ತಾಯಿದ್ದಾನೆ ನನ್ನ ಹಿಂದೆ.
ಮಧ್ಯಾಹ್ನದ ಕೆಲಸ ಕಂಪ್ಲೀಟ್ಲಿ ಮುಗೀತು. ಈಗ ಒಂದು ಮ್ಯಾಕ್ಬುಕ್ಕಿಗೆ ಒಂದು ಪ್ರೀಮಿಯರ್ ಪ್ರೋ ಇನ್ಸ್ಟಾಲ್ ಮಾಡಿದ್ರೆ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ವೀಡಿಯೋ ಎಡಿಟಿಂಗ್ ಮಾಡೋ ಕೆಲಸ. ಇಟ್ಸ್ ಸ್ಟಿಲ್ ಪೆಂಡಿಂಗ್. ನಿನ್ನೆ ತುಮಕೂರು ದಟ್ಸ್ ದ ರೀಸನ್ ಐ ಡೋಂಟ್ ಮೌಂಟ್ ಇನ್ ಫ್ರಂಟ್. ಓಕೆ, ನೋಡಿದ್ರೆ ಹೆಂಗೆ ಮೇಲೆ ಹೋಗಿತ್ತು ಅಂತ. ಅದು ನಟ್ಟು ಎಷ್ಟೇ ಟೈಟ್ ಮಾಡಿದ್ರು ಇಟ್ ವಿಲ್ ಅಗೇನ್ ಆ್ಯಂಡ್ ಅಗೇನ್ ಗೋ ಅಪ್ ಸೈಡ್. ಐ ಮೀನ್ ಫ್ಲಿಪ್ ಆಗುತ್ತೆ ಕ್ಯಾಮ್ರಾ ಎಷ್ಟು ಟೈಟ್ ಮಾಡಿದ್ರು ಸಹ. ಐ ಡೋಂಟ್ ನೋ ವಾಟ್ಸ್ ದ ಇಶ್ಯೂ ವಿತ್ ಇಟ್. ಮನೆಗೆ ರೀಚ್ ಆದೆ. ಮನೆ ಬಾಗಿಲು ಹಾಕ್ಕೊಂಬಿಟ್ಟಿದ್ದಾರೆ. ಮನೆ ಬಾಗಿಲು ತೆಗಿಸ್ಬೇಕೀಗ. ಮಮ್ಮಿ ಒಯ್ ಹೇಳೋಕ್ಕಿಂತ ಮುಂಚೆನೇ ತೆಗೆದ್ಬಿಟ್ರಲ್ಲಪ್ಪ. ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದೀನಿ. ಯಸ್, ಯೂಟ್ಯೂಬಿಂದು ಸೆಕೆಂಡ್ ವಿಡಿಯೋ ಅಂದರೆ ಡೇ 2 ವಿಡಿಯೋ ಎಡಿಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಾಯಿತು. ಸೊ ಯೂಟ್ಯೂಬಿಗೆ ಪೋಸ್ಟ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ಸ್ಟಾಗ್ರಾಮಿಗೆ ಕೂಡ ಜಸ್ಟ್ ಸೀಕ್ವೆನ್ಸ್ನ ರೆಡಿ ಮಾಡಿಕೊಂಡು ಯೂಟ್ಯೂಬ್ ವಿಡಿಯೋದು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡೋಕ್ಕೂ ಎಕ್ಸ್ಪೋರ್ಟ್ ಮಾಡಬೇಕು ಇನ್ಸ್ಟಾಗ್ರಾಮಿಂದು. ಯೂಟ್ಯೂಬಿಂದ ಆಲ್ರೆಡಿ ಅಪ್ಲೋಡಿಂಗಲ್ಲಿದೆ. ಆದಷ್ಟು ಬೇಗ ಲೈವ್ ಆಗುತ್ತೆ. ಎಲ್ಲ ನೋಡ್ಕೊಂಡು ಬನ್ನಿ. ಓಕೆ, ಪ್ರಮೋಷನ್ ಶೂಟ್ಗೆ ಇವಾಗ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಫುಲ್ ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ಡ್ರೋನ್ ಕೂಡ ತರಿಸ್ತಾ ಇದ್ದೀವಿ ಪ್ರಮೋಷನ್ನಿಗೆ. ಹೋಗೋಣ. ಅಲ್ಲಿ ಆಲ್ರೆಡಿ ಡ್ರೋನ್ ಶೂಟಿಗೆ ಕಾಯ್ತಾ ಇದ್ದಾರೆ. ಯಶಸ್ಸೊಬ್ಬ ಬರೋದು ಬಾಕಿ ಇದೆ. ಅವ್ನು ಅಲ್ಲಿಗೆ ಸ್ಪಾಟಿಗೆ ಬರ್ತೀನಿ ಅಂತ ಡೈರೆಕ್ಟಾಗಿ. ಸೊ ನಾನು ರೆಡಿಯಾಗಿದ್ದೀನಿ. ಹೋಗೋಣ ಪ್ರಮೋಷನ್ ಸ್ಪಾಟಿಗೆ. ಕೆಫೆ ಪ್ರಮೋಷನ್ ಸ್ಪಾಟಿಗೆ ಬಂದಿದ್ದೀವಿ. ನನ್ನ ಆಲ್ರೆಡಿ ಡ್ರೋನ್ ಹಾರಿಸ್ತಿದ್ದಾನೆ. ಮೇಲ್ಗಡೆಯಿಂದ ಶಾರ್ಟ್ಸ್ ತೊಗೊಂಡದು ಹೈವೇದು. ಯಶಸ್ ಕ್ಯಾಮ್ರಾಮ್ಯಾನ್ ಬಂದಿದ್ದಾನೆ. ಕ್ಯಾಮ್ರಾಮ್ಯಾನ್ ಯಶಸ್, ಡ್ರೋನ್ ಮಾಸ್ಟರ್ ನಂದನ್. ಆ್ಯಂಡ್ ನಾವು ಲಾಗ್ ಮಾಡ್ತಾಯಿದ್ದೀವಿ, ಪ್ರಮೋಷನ್ ಮಾಡ್ತಾಯಿದ್ದೀವಿ. ದಿಸ್ ಈಸ್ ಹೌ ಕಂಟೆಂಟ್ ಕ್ರಿಯೇಷನ್ ವರ್ಕ್ಸ್. ತಲೆ ಮೇಲೆ ತಗೊಂಬಂದು ಲ್ಯಾಂಡ್ ಮಾಡ್ಬೇಕಂತ. ತಲೆ ಮೇಲೆ ತಗೊಂಬ. ಅದು ಬೇಸಿಗೆಗಾಲದಲ್ಲಿ ಮಾಡೋದು, ಚಳಿಗಾಲದಲ್ಲಿ ಮಾಡ್ತೀವಲ್ಲ ಅದನ್ನ. ಅದಂತ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಈಗ ಒಂಚೂರು ನೈಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಲೈಟಿಂಗ್ಸ್ ಎಲ್ಲ ಇದೆಯಂತೆ. ಹಾಗಾಗಿ ನೈಟ್ ವ್ಯೂ ಆದರೆ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ನಮ್ಮ ಅನಿಸಿಕೆ. ಒಂದು ಸತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನೀಟಾಗಿ ಕಂಪ್ಲೀಟಾಗಿ ಆಗಬೇಕು. ಅರ್ಧಂಬರ್ಧ ಆಗಬಾರ್ದು. ನನ್ನ ನೋಡಿ ಈ ಥರ ಡೆಡಿಕೇಶನ್ ಇರಬೇಕು. ಇಲ್ಲೇ ಡ್ರೋನ್ ಶಾಟ್ ತೆಗ್ದ ಇಲ್ಲೇ ನಮಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಡ್ತೀಯಾನೆ. ವೆರಿ ಫಾಸ್ಟ್ ನಂದನ್. ನಿಮ್ಮ ಸರ್ವಿಸ್ 10/10 ಕೊಡ್ತೀವಿ ನಾವು. ನಮ್ಮ ಕ್ಲೈಂಟ್ಸ್ ಏನಾದರೂ ಇದ್ದರೆ ನಮಗೆ 10 ಮಿನಿಟ್ಸಲ್ಲಿ ಮಾಡಿಕೊಡ್ತೀಯಾನೆ. ನಮ್ಮ ಕಡೆಯಿಂದ ಕ್ಲೈಂಟ್ಸ್ ಆದರೆ 1 ಮಿನಿಟಲ್ಲಿ ಮಾಡಿಕೊಡ್ತಾನೆ. ಹಿಂಗೆ ಡ್ರೋನ್ ಹಾರಿಸಿದ್ದೆ ಇಲ್ಲಿ ಟ್ರಾನ್ಸ್ಫರ್ ಆಗ್ತಿರಬೇಕು. ಡ್ರೋನ್ ಮಾಸ್ಟರ್ ನಂದನ್. ನನಗಿಂತ ಮುಂಚೆ ಯಶಸ್ ಬಂದ್ಬಿಟ್ಟು ಇಲ್ಲಿ ಡ್ರೈವಿಂಗ್ ಸೀಟಿಗೆ ಕೂತ್ಬಿಟ್ಟಿದ್ದಾನೆ. ಇಲ್ಲಿ ನಂದನ್ ಕೂತ್ಬಿಟ್ಟಿದ್ದಾನೆ. ನನಗಿಂತ ಮುಂಚೆ ಬಂದುಬಿಟ್ಟಿದ್ದಾರೆ. ಹಾಂ, ಲೋ ನನಗೆ ಬಿಡ್ರೋ, ನನಗೆ ಬಿಡು. ನನಗೆ ಕೊಡಲು. ಇಲ್ಲ ಇದೇ ಬೇಕು ನನಗೆ. ಆ ಕಡೆ ಕಾಲಿದೆ, ಆ ಕಡೆ ಹೋಗು ಅಂತ. ಇಲ್ಲ ನನಗೆ ಇದೇ ಬೇಕು ಕೊಡು. ಡ್ರೈವರ್ಸಿಗೆ ಡಿಸ್ಟರ್ಬ್ ಮಾಡ್ಬೇಕಂದ್ರೆ ನಮಗಿಷ್ಟ. ನನ್ನನ್ನು ತೆಗ್ದಾಕ್ಬಿಟ್ರು. ಇಲ್ಲಿ ಬಂದುಬಿಟ್ಟು ಇವ್ರು ಆರಾಮಾಗಿ ಆಟಾಡ್ತವ್ರೆ. ಯಶಸ್ ಎದಳಮ್ಮ ಸಾಕು. ಎದಳಮ್ಮ. ಇಲ್ಲ ನಿಂಗೆ ಕೊರಂಗಿಲ್ಲ. ಇಲ್ಲ 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 ನನಗೆ ಇದೇ ಬೇಕು. ಇಲ್ಲ 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 ಇಲ್ಲ. ಇಬ್ಬರು ಒಟ್ಟಿಗೆ ಆಡ್ತೀರಾ? ಮಲ್ಟಿಪ್ಲೇಯರ್ ಆಡ್ತೀರಾ? ಇಬ್ಬರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಕಾಂಪಿಟೇಷನಲ್ಲಿ ಆಟಾಡ್ತವ್ರೆ. ತಡೀರಿ, ನಮ್ಮ ಗಿಂಬಲಲ್ಲಿ ಶಾರ್ಟ್ಸ್ ತೊಗೊಳ್ಳೋಣ. ಈಗ ನಾವು ವೀಲ್ಸಿಗೆ ಬಂದಿದ್ದೀವಿ. ಈಗ ನೋಡ್ಬೋದು. ಈಗ ನಾವು ರೇಸ್ ಮಾಡ್ತೀವಿ. ಇಷ್ಟೊತ್ತು ಅವರಿಬ್ಬರು ಮಾಡ್ತಾಯಿದ್ರು ಆ ಕಡೆ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟು 3 ಪ್ಲೇಯರ್ಸ್ ಆಡ್ತೀವಿ. ನೋಡೋಣ ಯಾರು ವಿನ್ ಆಗ್ತಾರಂತ. ನಾನೊಬ್ಬನೇ ಆಟಾಡ್ತಾಯಿದ್ದೀನಿ ಈಗ. ಲೆಟ್ಸ್ ಗೋ. ಸ್ಟೇರಿಂಗ್ ನಾವು ಹಿಡ್ಕೊಂಡಿದ್ದೀವಿ ಈಗ. ಫುಲ್ ರ್ಯಾಲಿ ಮೂಡಲ್ಲಿ. ಪ್ರಮೋಷನ್ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಾಯಿತು. ಈಗ ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು. ದಟ್ಸ್ ದ ಓನ್ಲಿ ಟಾಸ್ಕ್ ರಿಮೈನಿಂಗ್. ಡೇ 2 ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ ಆಲ್ರೆಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಬಾಯ್ ಬಾಯ್.